ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಬ್ಲ್ಯಾಕ್ ಫ್ರೈಡೇ ಸೇಲ್ ಶುರುವಾಗಿದೆ. ಈ ಬ್ಲ್ಯಾಕ್ ಫ್ರೈಡೇ ಸೇಲ್ ಸಂಸ್ಕೃತಿ ಏನಿದೆ ಇದು ನಮ್ಮ ದೇಶದ್ದಲ್ಲ. ಅಮೇರಿಕಾದಲ್ಲಿ ಈ ಒಂದು ಬ್ಲ್ಯಾಕ್ ಫ್ರೈಡೇ ಸೇಲ್ನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾವ ರೀತಿ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ನ ನಡೆಸ್ತಾರೆ, ಅದೇ ರೀತಿ ಅಮೇರಿಕಾದಲ್ಲಿ ಈ ಬ್ಲ್ಯಾಕ್ ಫ್ರೈಡೇ ಸೇಲ್ ತುಂಬ ಪಾಪ್ಯುಲರು. ಅದನ್ನು ಫ್ಲಿಪ್ಕಾರ್ಟ್ನವರು ನಮ್ಮ ದೇಶಕ್ಕೆ ತಗೊಂಬಂದಿದ್ದಾರೆ. ಸೊ ಈ ಸೇಲ್ ಟೈಮಲ್ಲಿ ಐಫೋನ್ಗಳ ಮೇಲೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಮೇಲೆಲ್ಲ ಹೆವಿ ಡಿಸ್ಕೌಂಟ್ ಇದೆ. ನೀವೇನಾದರೂ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಮಗೆ ಈ ಬೆಲೆ ಕಡಿಮೆ ಇದೆ ಅಂತ ಅನಿಸಿದರೆ ಚೆಕ್ ಮಾಡಿ ನೋಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋ ಮತ್ತು ಹಾಟ್ಸ್ಟಾರ್ ಏನು ಮರ್ಜ್ ಆಯಿತು, ಅದಾದಮೇಲೆ ಜಿಯೋ ಸ್ಟಾರ್ ಅವರು ಒಂದು ಹೊಸ ಪ್ಲ್ಯಾನ್ನ ತೊಗೊಂಬಂದಿದ್ದಾರೆ. ಇದು OTT ಪ್ಲ್ಯಾನ್ ಅಲ್ಲ, ಸೊ ಇದು DTH ಪ್ಲ್ಯಾನ್ ಆಯಿತಾ. ಸೊ ಜಿಯೋ ಮತ್ತು ಸ್ಟಾರಿಂದು ಯಾವುದೆಲ್ಲ ಚಾನಲ್ಗಳಿತ್ತು ಎಲ್ಲದಕ್ಕೂ ಸಹ ತಿಂಗಳಿಗೆ ₹15 ಪ್ಲ್ಯಾನನ್ನು ತೊಗೊಂಬಂದಿದ್ದಾರೆ. ಮೋಸ್ಟ್ಲಿ ಆಮೇಲೆ ಇದರ ಬೆಲೆ ಸ್ವಲ್ಪ ಜಾಸ್ತಿ ಆಗಬಹುದು. ಸದ್ಯಕ್ಕಂತೂ ನೋಡೋಕ್ಕೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಡೆದ್ಬಿಟ್ಟಿದೆ. ಏನಪ್ಪ ಅಂದರೆ ಯಾರೊಬ್ಬ ಸೀರಿಯಸ್ ಆಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದಾನೆ. ಸೊ ಡಾಕ್ಟ್ರುಗಳು ಚೆಕ್ ಮಾಡಿ ಇವನಿಲ್ಲ ಇನ್ನು ಬದುಕೊಳ್ಳೋದಿಲ್ಲ ಅಂದ್ಬಿಟ್ಟು ಅವನನ್ನು ಕಳಿಸಿದ್ದಾರೆ ಆಯಿತಾ. ಸೊ ಅವರು ಅವನನ್ನು ಕ್ರಿಮೇಟ್ ಮಾಡೋಕ್ಕೆ ಹೋದಾಗ, ಅಂದರೆ ಶವವನ್ನು ಉಳಕ್ಕೆ ಹೋದಾಗ ಎದ್ದುಬಿಟ್ಟವನೇ ಮಧ್ಯದಲ್ಲಿ. ಯಪ್ಪ. ಸೊ ಇದೀಗ ಡಾಕ್ಟ್ರುಗಳ ಮೇಲೆ ಆ್ಯಕ್ಷನ್ನ ತಗೋತಾ ಇದ್ದಾರೆ, ನೀವು ಸರಿಯಾಗಿ ಚೆಕ್ ಮಾಡಿಲ್ಲ ಅಂತ. ಕೆಲವೊಂದು ಟೈಮ್ ಆ್ಯಕ್ಚುಲಿ ಆ ರೀತಿ ಆಗುತ್ತಂತೆ ಆಯಿತಾ. ಸೊ ಅವ್ರದ್ದು ಹಾರ್ಟ್ ಬೀಟ್ ಎಲ್ಲ ಫುಲ್ ಹೋಗಿರುತ್ತೆ. ಸಡನ್ನಾಗಿ ಯಾವುದೋ ಒಂದು ರೀಸನ್ಗೆ ಹಾರ್ಟ್ ಬೀಟ್ ಮತ್ತೆ ಶುರುವಾಗಬಹುದು. ಇದು ಡಾಕ್ಟ್ರುಗಳ ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಅವರ ನಿರ್ಲಕ್ಷ್ಯ ಅಂತ ಹೇಳೋದು ಸ್ವಲ್ಪ ಕಷ್ಟ ಹೇಳೋಕ್ಕಾಗಲ್ಲ. ಕೆಲವೊಂದು ಟೈಮ್ ಆಗುತ್ತೆ, ವಿಚಿತ್ರಗಳು ಕೆಲವೊಂದು ಟೈಮ್ ನಡೆಯುತ್ತೆ ನಮ್ಮ ಜಗತ್ತಲ್ಲಿ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಝೊಮ್ಯಾಟೋದವರು ಒಂದು ಜಾಬ್ ಪೋಸ್ಟಿಂಗನ್ನು ಹಾಕಿದರು. ಈ ಜಾಬ್ ಪೋಸ್ಟಿಂದು ವಿಚಿತ್ರ ಏನಪ್ಪ ಅಂದರೆ, ನಿಮಗೆ 1 ವರ್ಷ ಏನು ಸ್ಯಾಲ್ರಿ ಸಿಗಲ್ಲ. ನೀವೇನಾದರೂ ಈ ಜಾಬನ್ನು ಪಡ್ಕೊಂಡ್ರೆ ನೀವೇ 20 ಲಕ್ಷವನ್ನು ಕೊಡಬೇಕಂತೆ. 20 ಲಕ್ಷ ನೀವೇ ಕೊಟ್ಟು ಕೆಲಸಕ್ಕೆ ಸೇರ್ಕೊಬೇಕು. ಅದು ಯಾವ ಕರ್ಮ ಗುರು. ಮತ್ತು ಈ ಒಂದು ಪೋಸ್ಟ್ ಮೊದಲ ವರ್ಷ ಇಂಟರ್ನ್ಶಿಪ್ ರೀತಿ ಇರುತ್ತೆ. ಸೊ ಇದ್ರ ಪೋಸ್ಟ್ ಬಂದ್ಬಿಟ್ಟು ಚೀಫ್ ಆಫ್ ಸ್ಟಾಫ್ ಅಂತ. ಏನು ಕೆಲಸ ಇರೋದು ಅಂತ ಗೊತ್ತಿಲ್ಲ. ನೀವೇ 20 ಲಕ್ಷ ಕೊಟ್ಟು ಸೇರ್ಕೋಬೇಕಂತೆ. ಬಟ್ 1 ವರ್ಷ ಆದಮೇಲೆ ಜಾಬ್ ಗ್ಯಾರಂಟಿ ಅಂತೆ. ನಿಮಗೆ 1 ಕೋಟಿ ಪ್ಯಾಕೇಜನ್ನು 1 ವರ್ಷ ಆದಮೇಲೆ ಕೊಡ್ತಾರಂತೆ. ಸೊ ನೋಡ್ರಪ್ಪ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ. ಸೊ ಇವ್ರು ಟ್ವೀಟ್ ಕೂಡ ಮಾಡಿದ್ರು. ಅದಾದಮೇಲೆ ಸುಮಾರು 10,000 ಜನ ಈ ಒಂದು ಜಾಬಿಗೆ ಅಪ್ಲೈ ಮಾಡಿದ್ರಂತೆ. 20 ಲಕ್ಷ ಕೊಟ್ಟೆ 10,000 ಜನ ಅಪ್ಲೈ ಮಾಡಿದ್ದಾರೆ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಈ ಒಂದು ಅನ್ಎಂಪ್ಲಾಯ್ಮೆಂಟಿಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸವಾಸನೆ ಅಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ನಂಬಲ್ಲ, ಜಿಯೋ ಪ್ಲ್ಯಾಟ್ಫಾರ್ಮಿಂದ, ಜಿಯೋ ನೆಟ್ವರ್ಕಿಂದ ಸುಮಾರು 79 ಲಕ್ಷ ಜನ ಕಡಿಮೆ ಆಗಿದ್ದಾರೆ. ಒಂದೇ ತಿಂಗಳಲ್ಲಿ 79 ಲಕ್ಷ ಜನ ಜಿಯೋ ಸಿಮ್ಮನ್ನು ಬಿಟ್ಟೋಗಿದ್ದಾರೆ. ಏರ್ಟೆಲ್ನ 14 ಲಕ್ಷ ಜನ ಬಿಟ್ಟೋಗಿದ್ದಾರೆ. ವಿಯನ್ನು 15.5 ಲಕ್ಷ ಜನ ಬಿಟ್ಟೋಗಿದ್ದಾರೆ. ಪಡ್ಕೊಂಡಿರೋದು BSNL ಒಂದೇ. BSNL ಅವರು ಪ್ಲ್ಯಾನ್ ರೇಟನ್ನು ಕಡಿಮೆ ಮಾಡಿದ್ಮೇಲೆ ಅವರಿಗೆ ಹೆವಿ ಜನ ಕಸ್ಟಮರ್ಗಳು ಆ್ಯಡ್ ಆಗ್ತಾ ಇದ್ದಾರೆ. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಪೇಸ್ ಎಕ್ಸ್ನವರು ಮುಂದಿನ 2 ವರ್ಷಗಳಲ್ಲಿ ಸುಮಾರು 5 ಅನ್ಕ್ರೂಡ್ ಮಾರ್ಸ್ ಮಿಷನ್ನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಅವ್ರದ್ದು ಹ್ಯೂಮನಾಯ್ಡ್ ರೋಬೋಟನ್ನು ಕೂಡ ಅವರು ಮಾರ್ಸಿಗೆ, ಮಂಗಳ ಗ್ರಹಕ್ಕೆ ಕಳಿಸ್ಬೋದು. ಅವ್ರದ್ದು ಸೈಬರ್ ಟ್ರಕ್ಕನ್ನು ಕೂಡ ಕಳಿಸುವಂಥ ಪ್ಲ್ಯಾನ್ ಇದೆಯಂತೆ. ಸೊ ಇದು ನನಗನ್ನಿಸ್ದಂಗೆ ಟೆಸ್ಟ್ ಅಷ್ಟೇ ಆಯಿತಾ. ಫ್ಯೂಚರ್ನಲ್ಲಿ ನೆಕ್ಸ್ಟು ನಾಸಾದವರು ಈ ಸ್ಪೇಸ್ ಎಕ್ಸ್ನ ಮುಖಾಂತರ ಮನುಷ್ಯರನ್ನು ಮತ್ತೊಮ್ಮೆ ಚಂದ್ರನ ಅಂಗಳಕ್ಕೆ ಕಳಿಸ್ತಾ ಇದ್ದಾರೆ. ಅದಾದಮೇಲೆ ಮಂಗಳ ಗ್ರಹಕ್ಕೆ ಕಳಿಸುವಂಥ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಈ ಒಂದು ಟೆಸ್ಟನ್ನು ನಡೆಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ, ಎಷ್ಟು ಸಕ್ಸಸ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಾಗೂರ್ ಲೋಗೋ ಏನಿತ್ತು, ಇದೀಗ ಕಾರಿಂದು ಲೋಗೋ ಚೇಂಜ್ ಮಾಡಿದ್ದಾರೆ. ಇವ್ರದ್ದು ಪ್ಲ್ಯಾನ್ ಏನಪ್ಪ ಅಂದರೆ, ಸೊ ನೆಕ್ಸ್ಟು ಅವರು ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಪ್ಲ್ಯಾಟ್ಫಾರ್ಮಿಗೆ ಸ್ವಿಚ್ ಆಗ್ತಾ ಇದ್ದಾರೆ. ಸೊ ಅದರಿಂದ ಲೋಗೋವನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಜಾಗೂರ್ ಕಾರ್ ಅಷ್ಟೊಂದೇನು ಓಡ್ತಿಲ್ಲ ಆಯಿತಾ ಮುಂಚೆ ಥರ. ಸೊ ಇವರು ಎಲೆಕ್ಟ್ರಿಕ್ಕಿಗೆ ಸ್ವಿಚ್ ಆದಮೇಲೆ ಅದವರಿಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಗೊತ್ತಿಲ್ಲ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಒಂದು ರೆವಲ್ಯೂಷನರಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಲ್ಯಾಂಡ್ ಮಾರ್ಕ್ ಬಿಲ್ ಅಂತ ವಿಚಿತ್ರವಾಗಿದೆ ಹೆಸರು.
ಈ ಬಿಲ್ ಏನಪ್ಪ ಅಂದರೆ 16 ವರ್ಷದ ಒಳಗಿರುವಂಥ ಎಲ್ಲ ಮಕ್ಕಳು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋಂಗಿಲ್ಲ ಆಯಿತಾ, ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ 16 ವರ್ಷ ಮೇಲ್ಪಟ್ಟವ್ರು ಮಾತ್ರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಕು. ಇದು ನಮ್ಮ ದೇಶಕ್ಕೂ ಬರಬೇಕು ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರಿಲಯನ್ಸ್ ಅವರು ಒಂದು ಹ್ಯೂಮನಾಯ್ಡ್ ರೋಬೋಟನ್ನು 2025ನೇ ಇಸ್ವಿಯಷ್ಟಲ್ಲಿ ತೊಗೊಂಬರ್ತಾರಂತೆ. ಸೊ ರಿಲಯನ್ಸ್ ಅವರು ಒಂದು ಬೇರೆ ದೇಶದ ಒಂದು ರೋಬೋಟಿಕ್ ಕಂಪ್ನಿ ಜೊತೆ ಕೊಲ್ಯಾಬ್ರೇಟ್ ಆಗಿದ್ದಾರೆ ಆಯಿತಾ, ಆ್ಯಡ್ವರ್ಬ್ ಅಂತ. ಸೊ ಅಂದರೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಜೆನ್ ರೋಬೋಟ್, ಹ್ಯೂಮನಾಯ್ಡ್ ರೋಬೋಟನ್ನು ಇನ್ನೊಂದು ವರ್ಷದಲ್ಲಿ ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಮ್ಮ ದೇಶದ ಒಂದು ಬ್ರ್ಯಾಂಡ್ ಕಡೆಯಿಂದ ಹ್ಯೂಮನಾಯ್ಡ್ ರೋಬೋಟ್ ಅಂದರೆ ಒಂದು ಒಳ್ಳೆಯ ವಿಷಯನೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಪಲಿಂದು ವಿಷನ್ ಪ್ರೋ ಹೆವಿ ಎಕ್ಸ್ಪೆನ್ಸಿವು, 3 ಲಕ್ಷ 3.5 ಲಕ್ಷ ಆಗುತ್ತೆ. ಸೊ ಇದೀಗ ಕ್ಯಾವಿಯಾರ್ ಅವರು ಅದಕ್ಕೆ ಗೋಲ್ಡ್ ಪ್ಲೇಟಿಂಗ್ ಎಲ್ಲ ಮಾಡಿಬಿಟ್ಟು 24 ಕ್ಯಾರೆಟ್ ಗೋಲ್ಡಿಂದು ಆಪಲ್ ವಿಷನ್ ಪ್ರೋನ ಲಾಂಚ್ ಮಾಡಿದ್ದಾರೆ. ಇದರ ಬೆಲೆ ಬಂದ್ಬಿಟ್ಟು 22.5 ಲಕ್ಷ. ಅದನ್ನೇ ತಗೊಳ್ಳೋರು ಯಾರೂ ಇರಲಿಲ್ಲ. ಇದನ್ನು ಯಾರು ತಗೋತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ SE 4 ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ಕೇವಲ 3 ತಿಂಗಳಲ್ಲಿ ಇದು ಲಾಂಚ್ ಆಗುವಂಥ ಸಾಧ್ಯತೆ ಇದೆ. ಸೊ ಸೂಪರ್ ವಿಷಯ ಇದು. ಸೊ ಫಸ್ಟ್ ಕ್ವಾರ್ಟರ್ 2025 ಬರುತ್ತಂತೆ. ಇದೇನಾರು ಬಂತು ಅಂದರೆ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಐಫೋನ್ ನಮಗೆ ಸಿಗುತ್ತೆ. ಒಳ್ಳೆ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಿರುತ್ತೆ ಅಂತ ಕಾಣುತ್ತೆ. ನೋಡೋಣ, ಹೆವಿ ಸೇಲ್ಸನ್ನು ಇದು ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ವಿವೋ X Fold 4 ಏನು ನೆಕ್ಸ್ಟ್ ಲಾಂಚ್ ಆಗುತ್ತೆ. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8L8 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇರುತ್ತೆ. 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಫೋಲ್ಡಬಲ್ನಲ್ಲಿ 6000 mAh ಕೆಪಾಸಿಟಿ ಅಂದರೆ ಒಂದು ಒಳ್ಳೆಯ ವಿಷಯ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಈ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.